ಇದು ಒಂದು ಕಡೆಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ, ಇನ್ನೊಂದು ಕಡೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಇದರ ಮಧ್ಯದಲ್ಲಿ ಪಾಪ ಇವೆಲ್ಲ ಮಾಡಬೇಕಾದಂಥ ಅಡುಗೆ ಭಟ್ರ ಕತೆ ಏನು? ಅವ್ರದ್ದಂತೂ ಇನ್ನೂ ಗೋಳು. ಅವ್ರಿಗೆ ಸಮಾರಂಭಗಳಿದ್ದಾಗಲೇ ಮಾತ್ರ ಒಂದಿಷ್ಟು ಅಡುಗೆ ಮಾಡೋಕ್ಕೆ ಅವಕಾಶಗಳಿರುತ್ತೆ, ಸಭೆ ಸಮಾರಂಭಗಳಿದ್ದಾಗ. ಅದು ಈಗ ಸಿಲಿಂಡರ್ ಇಲ್ದೇನೆ ಒದ್ದಾಡುವಂಥ ಪರಿಸ್ಥಿತಿ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಕಷ್ಟ ಅಂತಿದ್ದಾರೆ. ಭಾಳ ಜನಕ್ಕೆ ಬರೋದಿಲ್ಲ ಸೌದೆಯಲ್ಲಿ ಅಡುಗೆ ಮಾಡೋಕ್ಕೆ. ಆದರೂ ಕೂಡ ಸೌದೆ ಒಲೆಯಲ್ಲಿ ಈಗ ಅಡುಗೆ ಮಾಡುವಂಥ ಕೆಲಸವನ್ನು ಭಟ್ರು ಮಾಡ್ತಾ ಇದ್ದಾರೆ. ಕೋಲಾರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಈ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಸೌದೆಯಲ್ಲಿನೇ ಅಡುಗೆ ಮಾಡ್ತಾ ಇರುವಂಥದ್ದು. ಬಹಳಷ್ಟು ಜನಕ್ಕೆ ಇದ್ರ ಪರಿಚಯ ಇರೋದಿಲ್ಲ. ಬಹಳಷ್ಟು ಜನಕ್ಕೆ ಗ್ಯಾಸ್ಗಳಲ್ಲೇ ಅಭ್ಯಾಸ ಇರುತ್ತೆ. ಬಟ್ ನೀವು ದೊಡ್ಡ ದೊಡ್ಡ ಈಗ ದೇವಸ್ಥಾನಗಳಿಗೆಲ್ಲ ಹೋದರೆ ಅಲ್ಲಿರೋದೇ ಈ ಕಟ್ಟಿಗೆ ಒಲೆಯಲ್ಲೇನೆ ಅಡುಗೆ ಮಾಡಬೇಕು. ನೋಡಿ ಅಲ್ಲಿ ಹೇಗಿದೆ ಪರಿಸ್ಥಿತಿ. ಇಲ್ಲಿ ಯುದ್ಧದ ಪರಿಣಾಮ ಇವತ್ತು ಗ್ಯಾಸ್ ಟ್ರಬಲ್ ಮುಂದುವರೆದಿರ್ತಕ್ಕಂಥದ್ದು. ನಾವು ಕೋಲಾರದ ಏನು ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಇದ್ದೀವಿ. ಇಲ್ಲಿ ನೋಡೋದಾದ್ರೆ ಒಂದು ದೇವಾಲಯದ ಬಳಿ ಸಾಕಷ್ಟು ಜನ ಅಡಿಗೆ ಭಟ್ರು ಗ್ಯಾಸ್ ಸಿಗದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಸೌದೆ ಒಲೆಯಲ್ಲೇ ಅಡಿಗೆ ತಯಾರಿ ಮಾಡುವ ಮೂಲಕ ಈಗಾಗಲೇ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಸಾವಿರಾರು ಜನಕ್ಕೆ ಅಡಿಗೆ ಮಾಡಬೇಕಾಗಿರುವಂತ ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪರಿಣಾಮ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಸೌದೆ ಒಲೆಯಲ್ಲೇ ಅಡಿಗೆ ತಯಾರಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಾವಿರಾರು ಜನರಿಗೆ ಅಡಿಗೆ ತಯಾರಿ ಮಾಡಬೇಕು ಸೌದೆಯಲ್ಲಿ ಅಂತಂದ್ರೆ ಬಹಳಷ್ಟು ಕಷ್ಟ. ಆದ್ರೂ ಕೂಡ ಸುಮಾರು 7 ಒಲೆಗಳನ್ನ ಇಡುವ ಮೂಲಕ ಸೌದೆ ಒಲೆಗಳಲ್ಲೇ ಅಡಿಗೆ ತಯಾರಿ ಮಾಡೋದಕ್ಕೆ ಈಗಾಗಲೇ ಅಡಿಗೆ ಭಟ್ರು ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಶುಭ ಸಮಾರಂಭಗಳಿಗೆ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡೋದಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ ಸಾವಿರಾರು ಜನರಿಗೆ ಅಡಿಗೆ ತಯಾರಿ ಮಾಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ಸೌದೆ ಒಲೆಯಲ್ಲಿ ತಯಾರಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಪರಿಣಾಮ ಇವತ್ತು ಶುಭ ಸಮಾರಂಭ, ಮದುವೆ, ಮುಂಜಿ, ದೇವಸ್ಥಾನ ಕಾರ್ಯಗಳು ಎಲ್ಲವೂ ಕೂಡ ಇವತ್ತು ಗ್ಯಾಸ್ ಟ್ರಬಲ್ ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಸೌದೆ ಒಲೆಯಲ್ಲೇ ಅಡಿಗೆ ತಯಾರಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಸೌದೆ ಒಲೆಯಲ್ಲಿ ಮಾಡ್ಬೇಕಂತಂದ್ರೆ ಒಂದಷ್ಟು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಹೊಗೆ ಇರ್ಬೋದು, ಬೆಂಕಿ ಇರ್ಬೋದು, ಇದು ಕೂಡ ಅಡಿಗೆ ಭಟ್ರಿಗೆ ಒಂದಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಒಂದು ರೀತಿಯಲ್ಲಿ ಅಡಿಗೆ ಭಟ್ರಿಗೆ ಜೊತೆಗೆ ಶುಭ ಸಮಾರಂಭಗಳಿಗೆ ಈ ಒಂದು ಗ್ಯಾಸ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡೋದಾದ್ರೆ ಈಗಾಗಲೇ ಬಿಸಿಯಲ್ಲಿ ಸಾಕಷ್ಟು ಜನ ಅಡಿಗೆ ಭಟ್ರು ಈಗಾಗಲೇ 3-4 ಜನ ಅಡಿಗೆ ಭಟ್ರು ಈ ಒಂದು ಒಲೆ ಬಳಿನೇ ಒಂದು ರೀತಿಯಲ್ಲಿ ಸೌದೆಯಲ್ಲೇ ಅಡಿಗೆ ತಯಾರಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸೌದೆಯಲ್ಲಿ ಮಾಡ್ಬೇಕಾದ್ರೆ ಇದು ಬಿಸಿ ಹೆಚ್ಚಾಗಿರುತ್ತೆ, ಜೊತೆಗೆ ಹೊಗೆ ಕೂಡ ಇರುತ್ತೆ. ಹಾಗಾಗಿ ಈಗ ಒಂದಷ್ಟು ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗ್ಯಾಸ್ ಆಗಿದ್ರೆ ಇಷ್ಟೊಂದು ಸಮಸ್ಯೆ, ಜೊತೆಗೆ ಇಷ್ಟೊಂದು ಬಿಸಿ ಕೂಡ ಅಭಾವ, ಇಷ್ಟೊಂದು ಎಫೆಕ್ಟ್ ಕೂಡ ಹಾಕೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಅಡಿಗೆ ಭಟ್ರು ಕೂಡ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ರೀತಿಯಲ್ಲಿ ಇದು ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಅಡಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಅಡಿಗೆ ಕೆಲಸ ಮಾಡೋರು ಕೂಡ ಇದು ಹೆಚ್ಚಾಗಿ ಸಮಸ್ಯೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಅದರಿಂದಾಗಿ ಈಗಾಗಲೇ ಕೋಲಾರದಲ್ಲಿ ಗ್ಯಾಸ್ ಸಮಸ್ಯೆ ತೀವ್ರ ಆಗ್ತಾ ಇರ್ತಕ್ಕಂಥದ್ದು. ಪರಿಣಾಮ ಇವತ್ತು ಅಡಿಗೆ ಕೆಲಸ ಜೊತೆಗೆ ಶುಭ ಸಮಾರಂಭಗಳನ್ನು ಕೂಡ ಮುಂದೂಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಕೋಲಾರದಲ್ಲಿ ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಉದ್ಭವ ಆಗುವ ಮೂಲಕ ಶುಭ ಸಮಾರಂಭಗಳಿಗೂ ಕೂಡ ಗ್ಯಾಸ್ ಸಮಸ್ಯೆ ತಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.